ನಮಸ್ಕಾರ, ಹಲೋ, ಹಾಯ್, ವೆಲ್ಕಮ್ ಟು ಐಂಗಾರ್ ಫುಡ್ ಚಾನೆಲ್. ಜಯರಾಮ್ ಮತ್ತು ಲತಾ ಕಡೆಯಿಂದ ನಿಮಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ಇನ್ನೊಂದು ಹಳೇ ಕಾಲದ ತಿಂಡಿ, ಅಜ್ಜಿ ಹೇಳಿಕೊಟ್ಟ ತಿಂಡಿ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಬಹಳಷ್ಟು ಜನ ಅದನ್ನು ಮರ್ತು ಬಿಟ್ಟಿದ್ದೀರಾ. ಈಗ ಮತ್ತೆ ಅದನ್ನು ರಿಮೈಂಡ್ ಮಾಡೋದಕ್ಕೋಸ್ಕರ ಇನ್ನೊಂದ್ಸಲ ಅದು ಮಾಡೋಣ ಅಂತ ಒಂದು ಪ್ರಯತ್ನ. ಅದೇನೆಂದರೆ ಮೊಸರು ಉಪ್ಮಾ ಆರ್ ಮೊಸರು ಉಪ್ಪಿಟ್ಟು. ಅದಕ್ಕೆ ನಾನು 1 ಕಪ್ ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆಗೆ ಹಾಕೋತೀನಿ. 1 ಕಪ್ ಮೊಸರಿಗೆ 1.5 ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ. ಒಂದು ಮತ್ತು ಇನ್ನೊಂದು ಅರ್ಧ. ಈ ಮೊಸರು ಉಪ್ಮಾಗೆ ಇದು ಬಹಳ ಇಂಪಾರ್ಟೆಂಟ್ ಪದಾರ್ಥ. ಅದಕ್ಕೆ ಫಸ್ಟು ಇದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ವಿಸ್ಕ್ ಮಾಡ್ಕೊಂಡ್ಬಿಡ್ತೀನಿ. ಇದು ಕೂಡ ನಿಮಗೆ ಜ್ಞಾಪಕ ಇರ್ಬೋದಲ್ಲ, ಹಳೆ ಕಾಲದಲ್ಲಿ ನಾವು ಯೂಸ್ ಮಾಡ್ತಾ ಇದ್ದಿದ್ದು ಅಜ್ಜಿ ಕಾಲದ ಮೊಸರು ಕಡಿಯುವಂಥದ್ದು. ಇದನ್ನು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಇದನ್ನು ಮಾಡ್ಕೊಂಡ್ಬಿಟ್ಟು ಈಗ ಸೈಡಲ್ಲಿ ಇಟ್ಬಿಟ್ಟು ಈಗ ಬಾಣಲಿ ಇಟ್ಟು ಉಪ್ಮಾ ಮಾಡೋಣ ಬನ್ನಿ. ಈಗ ಮೊಸರು ಉಪ್ಮಾ ಮಾಡೋಕ್ಕೆ ನಾನು 5 ಟೀ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಮನೇಲಿ ನೀವು ಅಡುಗೆಗೆ ಯಾವ ಎಣ್ಣೆ ಬಳಸ್ತೀರೋ ಅದೇ ಎಣ್ಣೆನ ಬಳಸ್ಬೋದು. ಸ್ವಲ್ಪ ಎಣ್ಣೆ ಕಾಯಬೇಕು. ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ ಅದನ್ನೆಲ್ಲ ಅದಕ್ಕೆ ಒಗ್ಗರಣೆ ಹಾಕಬೇಕು. ಈಗೆಲ್ಲದನ್ನು ಒಟ್ಟಿಗೆ ಮಿಶ್ರಣ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಇದಿಷ್ಟನ್ನು ಇವಾಗ ಒಟ್ಟಿಗೆ ಹಾಕೊಂಡ್ಬಿಡ್ತಾ ಇದ್ದೀನಿ. ಮತ್ತೆ ಒಂದು 4 ಹಸಿ ಮೆಣಸಿನಕಾಯಿ, ಒಂದು 2 ಬ್ಯಾಡಗಿ ಮೆಣಸಿನಕಾಯಿ, ಒಂದು ಸ್ವಲ್ಪ ಶುಂಠಿನ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು ಈ ಉಪ್ಮಾವಿಗೆ ನಾನು ಬಟಾಣಿ ಹಾಕ್ತಾ ಇದ್ದೀನಿ. ಫ್ರೋಝನ್ ಪೀಸ್ ತೊಗೊಂಡು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಬೆಂದಾದಮೇಲೆ ಇದಕ್ಕೆ ನಾನಿವಾಗ ತೆಂಗಿನ ತುರಿ ಹಾಕೊಂಡ್ಬಿಡ್ತೀನಿ. ಕೆಲವೊಬ್ಬರು ತೆಂಗಿನ ತುರಿ ಕಡೆಯಲ್ಲಿ ಹಾಕೋ ಅಭ್ಯಾಸ ಇದೆ. ಬಟ್ ತೆಂಗಿನ ತುರಿ ಈ ಸಮಯದಲ್ಲಿ ಹಾಕಿದ್ರೆ ನಿಮಗೆ ಆ ತೆಂಗಿನಕಾಯಿ ಜಿಡ್ಡಿನ ಅಂಶನೆಲ್ಲ ಹೊರಗೆ ಬರುತ್ತೆ. ಸೊ ಉಪ್ಪಿಟ್ಟು ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಉಪ್ಪಿಟ್ಟು ಟೇಸ್ಟು ಎನ್ಹಾನ್ಸ್ ಆಗುತ್ತೆ. ಸೊ ಇವಾಗ 1 ಕಪ್ಪು ಫ್ರೆಶ್ ತೆಂಗಿನ ತುರಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಈ ಸ್ಟೇಜಲ್ಲಿ 2 ಕಪ್ಪು ಉಪ್ಪಿಟ್ಟು ರವೆ, ರೆಗ್ಯುಲರ್ ಏನು ಮೀಡಿಯಮ್ ರವೆ ಸಿಗುತ್ತಲ್ಲ, ಬಾಂಬೆ ರವೆ ಅಂತ ಕರಿತೀರಾ ಅಥವಾ ಉಪ್ಪಿಟ್ಟು ರವೆ ಅಂತ ಕರಿತೀರಲ್ಲ, ಅದು 2 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ರವೆ ಹುರ್ಕೋಬೇಕು. ಚೆನ್ನಾಗಿ ರವೆ ಹುರಿದಿದೆ. ಈ ಸಮಯದಲ್ಲಿ ಬರ್ತಾ ಇದೆಯಲ್ಲ, ಹೌದು, ಘಮ ಬರ್ತಾ ಇದೆ, ಪರಿಮಳ ಬರ್ತಾ ಇದೆ ಅದರದ್ದು. ಮತ್ತು ರವೆನೂ ಪೂರ್ತಿ ಉದುರಾಗಿದೆ ನೋಡಿ. ಈ ಸಮಯದಲ್ಲಿ ಇವಾಗಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡ್ತಾ ಇದ್ದೀನಿ. ಇನ್ನೊಂದ್ಸಲ ಮಿಕ್ಸ್ ಮಾಡಿಬಿಡೋಣ ಉಪ್ಪು ಜೊತೆಗೆ ರವೆನ. ಇದು ಮಾಡಿದ್ಮೇಲೆ ಇದಕ್ಕೆ ನಾವು ಗಟ್ಟಿ ಮೊಸರು ನೀರು ಸೇರಿಸ್ಕೊಂಡು ಮಜ್ಜಿಗೆ ಥರ ಮಾಡಿಟ್ಕೊಂಡಿದ್ದೀವಲ್ಲ, ಕಡ್ದಿಟ್ಕೊಂಡಿದ್ದೀವಲ್ಲ,
ಅದನ್ನು ಈಗ ಸೇರಿಸೋದು. ಈ ಉಪ್ಪಿಟ್ಟು ಯೂಶಲಿ ಜನರು ಏಕಾದಶಿ ಟೈಮ್ ಒಳಗೆ ವ್ರತ ಮಾಡ್ತಿರ್ತಾರಲ್ಲ, ಉಪವಾಸ ಅಂತ ಹೇಳಿ, ಏಕಾದಶಿ ಟೈಮಲ್ಲೇ ಇದನ್ನು ನೀವು ಸೇವಿಸ್ಬೋದು. ಇದನ್ನು ಈಗ ಈ ಮೊಸರು ಹಾಕ್ತಾ ಇದ್ದೀನಿ. ನಿಮಗೆ ಇದೇನಾದರೂ ಕಡಿಮೆ ಆಯಿತು ಅಂದರೆ ಮತ್ತೆ ಮೇಲೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ, ಪ್ಲೇನ್ ವಾಟರ್ ಸೇರಿಸ್ಕೋಬೋದು. ನೋಡಿ ಈಗ ಮಿಕ್ಸ್ ಮಾಡಿಬಿಟ್ಟು ಕಡೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು, ಇಲ್ಲ ನಿಮಗೆ ಎಷ್ಟು ಇಷ್ಟನೋ ಅಷ್ಟು ಸೇರಿಸ್ಕೋಬೋದು. ಮತ್ತು ಒಂದು ಸ್ವಲ್ಪ ಇಂಗು, ನಾ ಗಟ್ಟಿ ಇಂಗನ್ನು ಕರಗಿಸಿಟ್ಕೊಂಡಿದ್ದೀನಿ. ಇಂಗನ್ನು ಮಿಶ್ರಣ ಮಾಡಿಬಿಡ್ತೀನಿ. ಇಂಗು ಭಾಳ ಮುಖ್ಯ ಅದಕ್ಕೆ, ಮತ್ತು ಇಂಗಿಂದಾನೇ ನಿಮಗೆ ಜಾಸ್ತಿ ಪರಿಮಳ ಬರ್ಬೋದು. ನಾನು ಇದಕ್ಕೆ ಬರೀ ಬಟಾಣಿ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಬೇರೆ ತರಕಾರಿಗಳು, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಅದನ್ನು ಏನು ಬೇಕಾದರೂ ಸೇರಿಸ್ಕೋಬೋದು. ಈಗ ಇದನ್ನು ಒಂದು 3 ನಿಮಿಷ ಮುಚ್ಚಿಟ್ಬಿಡ್ತೀನಿ. ಒಂದು ಸ್ವಲ್ಪ ಚೆನ್ನಾಗಿ ಕುಕ್ ಆಗುತ್ತೆ. ಕುಕ್ ಆದಮೇಲೆ ಒಂದು ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿ ಒಗ್ಗರಣೆ ಕೊಟ್ಬಿಡ್ತೀನಿ, ಅದು ಘಮ ಬರುತ್ತೆ. ಮತ್ತು ಈಗ ಒಂದು ಸ್ವಲ್ಪ ಮುಚ್ಚಿಡ್ತಾ ಇದ್ದೀನಿ. ಗೋಡಂಬಿ ಒಗ್ಗರಣೆ ಆಪ್ಷನಲ್ಲು, ಹೌದು, ಬೇಕಾದರೆ ಕೊಡ್ಬೋದು, ಇಲ್ಲಾಂದರೆ ಬೇಡ. ಅದು ಮಾಡಲೇಬೇಕಂತ ಏನಿಲ್ಲ. ವೀಕ್ಷಕರೇ, ಅದು ಆಗ್ತಾ ಬಂದಿರಬೇಕು. ಈ ಕಡೆ ಸೈಡ್ ಒಳಗೆ ನಾನು ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಒಂಚೂರು ಗೋಡಂಬಿ ಒಗ್ಗರಣೆ ಕೊಟ್ಕೋತೀನಿ. ಅಂದರೆ 2 ಸ್ಪೂನ್ ಅಂದರೆ ನಾನು ಚಿಕ್ಕ ಸ್ಪೂನು, 1 ಟೀ ಸ್ಪೂನ್, ಅರ್ಧ ಟೀ ಸ್ಪೂನ್ ಆಗುತ್ತೆ ನಂದು, ಅದಕ್ಕೆ 2 ಅಂತ ಹೇಳಿದೆ. ಒಂಚೂರು ಗೋಡಂಬಿ ಒಗ್ಗರಣೆ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ. ಅದೇ ಹೇಳಿದ್ನಲ್ಲ, ಇದು ಆಪ್ಷನಲ್, ಮಾಡಲೇಬೇಕು ಅಂತ ಏನಿಲ್ಲ. ವಿದೌಟ್ ಇಟ್ ಕೂಡ ನಡಿಬೋದು. ಹೆಂಗೆ ತರಕಾರಿಗಳು ಆಪ್ಷನ್ ಅಂತ ಹೇಳಿದ್ನಲ್ಲ ಹಾಗೆ. ಮತ್ತು ಇದು ಉಪ್ಪಿಟ್ಟು ಸೀರೀಸಲ್ಲಿ ನಂದು 2ನೇ ಸೀರೀಸು. ಮೊದಲು ಅಕ್ಕಿ ತರಿ ಉಪ್ಪಿಟ್ಟು ವಿತ್ ದಟ್ ಪುಡಿ ಹಾಕಿ ಹೇಳ್ಕೊಟ್ಟಿದ್ದೆ ನಾನು ನಿಮಗೆ. ಈಗ ಬಿಸಿ ಹೋಗ್ತಾ ಇದೆ, ಗೋಡಂಬಿ ಹಾಕ್ಬಿಡ್ತೀನಿ. ಇವತ್ತು ಮೊಸರು ಉಪ್ಮಾ ತೋರಿಸ್ದೆ. ಉಪ್ಪಿಟ್ಟಲ್ಲಿ ಬೇರೆ 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 ವೆರೈಟೀಸ್ ಭಾಳ ಇದೆ. ಹುಳಿ ಉಪ್ಪಿಟ್ಟು, ಮತ್ತು ಪುಡಿ ಹಾಕಿ ಅಂದರೆ ವಾಂಗಿಬಾತ್ ಪುಡಿ ಹಾಕಿ ಉಪ್ಪಿಟ್ಟು ಎಲ್ಲನೂ ಇದೆ. ಒಂದೊಂದಾಗಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ನೋಡಿ, ಮುಚ್ಚಳ ತೆಗೆಯೋಣ ಇವಾಗ. ಹೇಗಾಗಿದೆ ನೋಡೋಣ. ಚೆನ್ನಾಗಿ ಬೆಂದಿದೆ ನೋಡಿ. ಉಪ್ಪಿಟ್ಟು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬಂದಿದೆ. ಈ ಟೈಮೊಳಗೆ ನಾವು ಇದಕ್ಕೆ ಈ ತುಪ್ಪದ ಒಗ್ಗರಣೆ ಹಾಕ್ಬಿಡೋಣ. ಗೋಡಂಬಿ ಹಾಕ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡ್ತಾ ಇದ್ದೀನಿ ಇವಾಗ. ಚೆನ್ನಾಗಿ ಮಿಕ್ಸ್ ಮಾಡಿ ಒಗ್ಗರಣೆ ಆದಮೇಲೆ ಮತ್ತು 1 ಮಿನಿಟ್ ಮುಚ್ಚಿಟ್ಬಿಟ್ಟು ಆಮೇಲೆ ಇಟ್ ಈಸ್ ರೆಡಿ ಟು ಸರ್ವ್. ಸೊ ವೀಕ್ಷಕರಿಗೆ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಅಂದ್ಕೊಂಡಿದ್ದೀನಿ. ಸುಲಭವಾಗಿ ಮಾಡ್ಕೋಬೋದು. ಇದು ಉಪ್ಮಾವಲ್ಲಿ ಇನ್ನೊಂದು ವೆರೈಟಿ. ಎಲ್ಲರೂ ಮನೇಲಿ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಎಲ್ಲರೂ ಮನೇಲಿ ಮಾಡಿ ನಮ್ಮ ವೀಡಿಯೋಸ್ ಪೂರ್ತಿ ಕಡೆವರೆಗೂ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಸಪೋರ್ಟ್ ನಮಗೆ ಈ ರೀತಿ ತೋರಿಸ್ತಾ ಇರಿ. ಈಗ ಮತ್ತೆ ವೆರೈಟಿ ಮಾಡ್ಕೊಡ್ತಾ ಇದ್ರೆ, ಉಪ್ಪಿಟ್ಟು ಮಾಡ್ಕೊಡ್ತಾ ಇದ್ರೆ, ಉಪ್ಪಿಟ್ಟು ಇಷ್ಟ ಇಲ್ಲ ಅನ್ನೋ ತುಂಬಾ ಜನ ಇದ್ದಾರೆ, ಅವರು ತಿಂತಾರೆ. ಹೌದು, ಬಹಳ ಜನ ಉಪ್ಪಿಟ್ಟು ಅಂದ್ರೆ ಕಾಂಕ್ರೀಟು, ಉಪ್ಪಿಟ್ಟಾ ಅಂತಾರೆ. ಆ ರಾಗ ಹೇಳೋದು ನಿಂತೋಗುತ್ತೆ.